ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಭಾಳ ದಿನದಿಂದ ನೀವು ಆಸೆ ಪಡ್ತಾ ಇದ್ದೀವಿ. ನಿಮ್ಮ ಆಸೆ ಅಂತಲೇ ಈಡೇರ್ತಾ ಇದೆ ಈಗ ಬುಧವಾರ ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ. ಭಾಳ ಜನಗಳು 40 ವರ್ಷದ ಅವರ ಪರಿಶ್ರಮಕ್ಕೆ ಇವತ್ತು ಅವರು ನಂಬಿದಂಥ ದೇವರು ಹೈಕಮಾಂಡ್ ಸಿದ್ದರಾಮಯ್ಯನವರು ಈ ರಾಜ್ಯದ ಜನತೆ ಅವರ ಆಶೀರ್ವಾದದಿಂದ ಇವತ್ತು ಬುಧವಾರ ಮುಖ್ಯಮಂತ್ರಿ ಆಗ್ತಾಯಿದೆ. ನನಗೂ ಸಂತೋಷ ಆಗಿದೆ. ಭಾಳ ಬ್ಯಾಕ್ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ. ಆ ಥರ ಏನಿಲ್ಲ. ನಾನು ಅವತ್ತು ಹೇಳೋದೊಂದೇ ಇವತ್ತು ಹೇಳೋದೊಂದೇ. ನನ್ನ ಕಷ್ಟ ಕಾಲದಲ್ಲಿ ಅವರು ನನ್ನ ಜೊತೆಗೆ ಇದ್ದರು. ಅವ್ರ ಜೊತೆಗೆ ಇರಬೇಕಾಗಿದ್ದು ನನ್ನ ರಾಜ್ಯ ಧರ್ಮ. ಆ ಕಾರಣದಿಂದ ನಾನು ಇದ್ದೆ ಅಂತ ನಾನು ಅವತ್ತು ಬಹಿರಂಗ ಹೇಳಿದ್ದೀನಿ, ಇವತ್ತು ಬಹಿರಂಗ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ದಕ್ಷ ಆಡಳಿತವನ್ನು ಒಂದು ಕಪ್ಪು ಚುಕ್ಕೆ ಇಲ್ಲದೇ ನಡೆಸಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ಅತೀವ ವಿಶ್ವಾಸ ಜನರಲ್ಲಿ ನಮ್ಮಲ್ಲೆಲ್ಲರಲ್ಲೂ ಇದೆ. ಈ ಕಾಂಗ್ರೆಸ್ನಲ್ಲಿದ್ದ ಗೊಂದಲಗಳು ವಿರೋಧ ಪಕ್ಷಗಳು ಲಾಭ ಆಗ್ತದೆ ಅಂತ ಅವ್ರು ಯಾವ ರೀ BJP ಅವರು ಮೊನ್ನೆವರೆಗೂ ಹಿಂದೂ ವಿರೋಧಿ ಸಿದ್ದರಾಮಯ್ಯ, ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಅನ್ನೋರು. ಇವತ್ತು ಸಿದ್ದರಾಮಯ್ಯನಿಗೆ ಅನ್ಯಾಯ ಆಗಿಬಿಟ್ಟಿದೆ ಕಾಂಗ್ರೆಸ್ಸಿಂದ. ಸಿದ್ದರಾಮಯ್ಯ ಅಂತ ದೇವರಂಥ ಮನುಷ್ಯ. ಬರೀ ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್, ಒಂದು ಸ್ಟ್ಯಾಂಡರ್ಡ್ ಇಲ್ಲ BJP ಅವರಿಗೆ. ನಮ್ಮ ಮನೆಯ ಗುಟ್ಟು ಇದು. ನಾವು ಹೊಡೆದಾಡ್ಕೋತೀವೋ, ಪ್ರೀತಿ ಮಾಡ್ತೀವೋ, ಮುದ್ದಾಡ್ತೀವೋ, ಅದು ನಮಗೆ ಬಿಟ್ಟಿದ್ದು. ಅವ್ರಿಗೆ ಯಾಕೆ ನೋವು ಅಂತ ಗೊತ್ತಾಯ್ತಲ್ಲಪ್ಪ. ಒಂದು ಸ್ಟ್ಯಾಂಡರ್ಡಲ್ಲಿ ಇರಬೇಕಲ್ವಾ. ಮೊನ್ನೆಯವ್ರಿಗೆ ಏನು ಮಾತಾಡ್ತಿದ್ರು, ಈಗ ಕ್ಯಾಸೆಟ್ ಚೆಕ್ ಮಾಡಿ ಮೊನ್ನೆ ಏನು ಮಾತಾಡ್ತಿದ್ರು, ಇವತ್ತೇನು ಮಾತಾಡ್ತಿದ್ರು. ಸುಮ್ಮನೆ ಅವ್ರಿಗೇನು ಟೈಮ್ ಪಾಸ್ ಮಾಡೋಕ್ಕೆ ಏನು ಬೇಕೋ ಅದು ಮಾತಾಡ್ತಾ ಇರ್ತಾರೆ. ಅವ್ರ ಮಾತಿಗೆ ಒಂದು ತೂಕ ಇರಬೇಕು ರೀ. ವಿರೋಧ ಪಕ್ಷ ಅಂತ ಹೇಳಿದ್ರೆ ಈ ದೇವೇಗೌಡರು ದೇವರಾಜ ಅರಸು ಕಾಲದಲ್ಲಿ ವಿರೋಧ ಪಕ್ಷದಲ್ಲಿದ್ದರು. ಅವ್ರು ಮಾತಾಡ್ತಾರೆ ಅಂದರೆ ದೇವರಾಜ ಅರಸು ಅವರು ಸರ್ಕಾರ ನಡಗದಂತೆ. ಯಡಿಯೂರಪ್ಪನವ್ರು ಮಾತಾಡ್ತಾರೆ ಅಂದರೆ ವಿಧಾನಸೌಧ ಗುಡುಗುತ್ತೆ ಅನ್ನೋರು. ಈ ವೇಸ್ಟ್ ಏನು ಮಾತಾಡೋದು ನಾವು. ಅದಕ್ಕೆ ಲಾಭ ಆಗುತ್ತೆ ನಿರೀಕ್ಷೆಯಲ್ಲಿ ಅಷ್ಟೇ. ಅವರು ಸ್ಟ್ಯಾಂಡರ್ಡಾಗಿ ಪಕ್ಷ ಕಟ್ಟಬೇಕು, ನೆಕ್ಸ್ಟ್ ಸರ್ಕಾರ ತರಬೇಕು ಅನ್ನೋ ಇಲ್ಲ. ನಾವು ಹೊಡೆದೋಗ್ಬಿಡ್ತೀವಿ, ನಾವು ಹೊಡೆದಾಡ್ಬಿಡ್ತೀವಿ, ಅದರಲ್ಲಿ ಬರ್ತೀವಿ ಅಂತ. ನಾವು 2022ರಿಂದ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು, ಸಿದ್ದರಾಮಯ್ಯನವರು ಜೋಡೆತ್ತುಗಳ ಥರ ಊರು ಸುತ್ತಿ ದಿನನಿತ್ಯ ಕಾರ್ಯಕರ್ತರನ್ನ ರೋಡಲ್ಲಿ ನಿಲ್ಲಿಸಿ ಕೆಲಸ ಮಾಡಿ 136 ತಂದಿರೋದು ನಾವು. ಅವರು ಸುಮ್ಮನೆ ಅವ್ರ ಪವರ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಹೊಡೆದಾಡ್ತಾ ಇದ್ರಲ್ಲ, ಅದು ಅವ್ರ ಸಂಸ್ಕೃತಿ. ಕಾಂಗ್ರೆಸ್ ಸಂಸ್ಕೃತಿ ಈ ಥರ 28ಅಲ್ಲ 33ಕ್ಕೂ ಇರುತ್ತೆ. ಇನ್ಮೇಲೆ ಏನಿದ್ರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 33ಕ್ಕೂ ನಮ್ದು ಇರುತ್ತೆ. ನಮ್ಮದೆಲ್ಲ ಬಲಿಷ್ಠ ಸರ್ಕಾರ, ಬಲಿಷ್ಠ ನಾಯಕತ್ವ ಇದೆ. ಅವರು ಏನು ಅಳೋದೇನು, ಒಬ್ಬರು ತೆಗಿಬೇಕಾದ್ರೆ ಒಬ್ಬರು ಹೊಡೆದಾಡೋದೇನು, ಒಬ್ಬರು ಏನು 10 ಜನ ಸೂಟು ಬೂಟ್ ಹಾಕೊಂಡು ಬರೋದೇನು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ನಮ್ದು ಏನಿಲ್ಲ. ಒಂದು ಲೈನ್ ರೆಸೊಲ್ಯೂಷನ್. ಡಿ ಕೆ ಶಿವಕುಮಾರ್ ಅವ್ರನ್ನ CLP ಲೀಡ್ರಾಗಿ ಹಾಕಿ ಎಸ್ ಎಲ್ಲರೂ ಕೈ ಎತ್ತಾರೆ. ಅಲ್ಲಿ ಏನು ಅಯ್ಯೋ ನಾಳೆನೇ ಬಿದ್ದೋಗ್ತೀವಿ ಅನ್ನೋದ್ರ ಅರ್ಥ ಇದೆ. ಗೊತ್ತಲ್ಲ ನಿಮಗೆ, ಎಲ್ಲ ಟಿ ವಿಲೆಲ್ಲ ನೀವೇ ತೋರಿಸಿದ್ರಲ್ಲ. ನೀವು ಸಚಿವ ಸ್ಥಾನದ ಆಕಾಂಕ್ಷಿ. ನಾನು ಅವತ್ತು ಹೇಳ್ತಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಆಗಿರೋರು ಮುಖ್ಯಮಂತ್ರಿ ಆಗಿರೋದು ನಾವೆಲ್ಲ ಅಧಿಕಾರಕ್ಕೆ ಬಂದ ಥರ ಕಳೆದ ಸಿದ್ದರಾಮಯ್ಯನವರ 3 ವರ್ಷ ಅವಧಿಯಲ್ಲೂ ಸಾಕಷ್ಟು ಅನುದಾನ ನನ್ನ ಕ್ಷೇತ್ರಕ್ಕೆ ಬಂದಿದೆ. ಈಗ ಇನ್ನಷ್ಟು ಅನುದಾನ ತಂದು ಕ್ಷೇತ್ರನ ಅಭಿವೃದ್ಧಿ ಮಾಡ್ತೀನಿ. ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿನೂ ಅಲ್ಲ, ನನಗೆ ಬೇಡ ಕೂಡ. ಯಾಕಂದರೆ ಫಸ್ಟ್ ಟೈಮ್ ಗೆದ್ದಿದ್ದೀವಿ. ಇನ್ನೂ ಭಾಳಷ್ಟು ಹಿರಿಯರಿದ್ದಾರೆ, ಅವ್ರನ್ನ ಮಾಡಲಿ. ಆ ಮಾತಿನಲ್ಲಿ ಬದಲಾವಣೆ ಇಲ್ಲ. ನಾವೇನು 39 ಜನ ಸೇರಿ ಸೈನ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದೀವಿ. 5 ಜನಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ. ಈಗ ಇದರಲ್ಲೂ ಭಾಳ ಟ್ಯಾಲೆಂಟು, ದಕ್ಷವಾಗಿ ಆಡಳಿತ ನಡೆಸುವಂಥ ನಮ್ಮ ಚನ್ನಗಿರಿ ಶಾಸಕ ಶಿವಗಂಗಾ ಇದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ಅಂತ ರಿಪಬ್ಲಿಕನ್ ಬಳ್ಳಾರಿಯನ್ನು ಭೇದಿಸಿ ಒಬ್ಬ 30 ವರ್ಷದ ಯುವಕ MLA ಆಗಿ ಇವತ್ತು ಇಡೀ ರಾಜ್ಯ ನೋಡೋ ಥರ ಕೆಲಸ ಮಾಡ್ತಾಯಿದ್ದಾನೆ. ಭರತ್ ರೆಡ್ಡಿ ಆಗಲಿ, ನಮ್ಮ ಕೋಸ್ಟಲಿಂದ ಅಶೋಕ್ ರೈ ಆಗಲಿ, ಈ ಥರ ಒಂದು 5 ಜನಕ್ಕೆ ದಕ್ಷ ಯಾರು ಇದ್ದಾರೆ ಅವರು ಕೊಡಲಿ. ನನಗಂತೂ ಬೇಡ. ನಾವಿನ್ನೂ ಕೆಲಸ ಮಾಡೋಣ ನಮ್ಮ ಕ್ಷೇತ್ರಕ್ಕೆ ಅನ್ನೋದು ನನ್ನ ಭಾವನೆ. ಈಗ ಡಿ ಕೆ ಶಿವಕುಮಾರ್ ಅವರು CM ಆಗಿರೋದು ನಮಗೆಲ್ಲ ಇನ್ನಷ್ಟು ಅನುದಾನ ಬರುತ್ತೆ. ಅವರಾದರೆ ನಾವಾದಂಗಲ್ವಾ, ನಾವೇ ಕೊಡಬೇಕು ಅಂತ ನಿಂತ್ಕೊಂಡ್ರೆ ಇರಿಟೇಷನ್ ಆಗಲ್ವಾ. ಬೇರೆಯವ್ರು ಮಾಡಲಿ. 1-2 ಸಿಗಲಿ ಅನ್ನೋ ಭಾವನೆ ನಮಗೆ. ಈಗ ಚಲುವರಾಯಸ್ವಾಮಿಯವರು ಭಾಳ ದಕ್ಷವಾಗಿ ಅಧಿಕಾರ ಮಾಡಿದ್ದಾರೆ. ಜಿಲ್ಲೆನ 10,000 ಕೋಟಿ ಇಲ್ಲಿವರೆಗೂ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಅವರಂತೂ ಮುಂದುವರಿತಾರೆ. ಅವ್ರ ಜೊತೆಗೆ ಇನ್ನೊಂದು ಕೊಡಲಿ ಅನ್ನೋದು ಭಾವನೆ. ಆವಾಗ ಇನ್ನಷ್ಟು ಹುರುಪಿನಿಂದ ನಮ್ಮ ಕಾರ್ಯಕರ್ತರೆಲ್ಲ ಕೆಲಸ ಮಾಡ್ತಾರೆ.
ಇನ್ನಷ್ಟು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. 3 ಜನನು ಪ್ರಬಲವಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ ಸರ್. ನಾರಾಯಣ ಸ್ವಾಮಿ, ಚಂದ್ರಸ್ವಾಮಿ. ಪೈಪೋಟಿ ಏನಿಲ್ಲ, ಕ್ಲೈವ್ ಮಾಡ್ತಾ ಇದ್ದಾರೆ. ಈಗ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಕೂಡ 3 ಸರಿ MLA ಆಗಿದ್ದಾರೆ. ನಾರಾಯಣ ಸ್ವಾಮಿ ಅವರು 3 ಸರಿ MLA ಆಗಿದ್ದಾರೆ. ನಾರಾಯಣ ಸ್ವಾಮಿ ಕೋಟನೇ ಬೇರೆ, ಬಾಬು ಬಂಡಿ ಸಿದ್ದೇಗೌಡರ ಕೋಟನೇ ಬೇರೆ. ಬಾಬು ಅವರು ಅವ್ರ ತಂದೆ ಅವ್ರ ತಾಯಿ ಎಲ್ಲ MLA ಆಗಿ ಅವ್ರದ್ದೇ ಆದ ಕಾಣಿಕೆಯನ್ನು ಶ್ರೀರಂಗಪಟ್ಟಣಕ್ಕೆ ಕೊಟ್ಟಿದ್ದಾರೆ. ಇದು ಭಾಳ ಅನುಕೂಲ ಆಗ್ತದೆ ಅವರು ಮಂತ್ರಿ ಆದರೆ. ಈಗ ನರೇಂದ್ರ ಸ್ವಾಮಿ ಅವರು 1 ಸರಿ ಆಗಿದ್ರು, ಅವ್ರ ಕೋಟನೇ ಬೇರೆ ಇದೆ. ಇವರು ಇನ್ನೊಂದು ಮಂತ್ರಿ ಸ್ಥಾನ ನಮ್ಮ ಜಿಲ್ಲೆ ಕೊಟ್ಟರೆ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ. ಏನು ನಮ್ಮ ಮತ್ತೆ ಕಪ್ಪು ನಮಗೇನೆ. RCB ಮತ್ತೆ ಇವತ್ತು ಕೂಡ ಗೆಲ್ಲುತ್ತೆ. ಕಳೆದ ಬಾರಿ ಗೆದ್ದ ವಿಜಯೋತ್ಸವ ಈ ಬಾರಿನೂ ಆಗ್ತದೆ. ಬೆಸ್ಟ್ ಆಫ್ ಲಕ್ RCB. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.